ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆಶಾ ದಿವಾಕರ್. ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ನುಗ್ಗೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ ಹಾಕಿಬಿಟ್ಟು ಯಾವ ಥರ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನೋಡ್ಬೋದು, ಒಂದು ಚಿಕ್ಕ ಟೊಮೊಟೊ, ಒಂದು ಚಿಕ್ಕ ಈರುಳ್ಳಿ, 5ರಿಂದ 6 ಎಸಳು ಬೆಳ್ಳುಳ್ಳಿ ನೋಡ್ಬೋದು. ಫ್ರೆಂಡ್ಸ್, ನೀವು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಷ್ಟು ಬೇಳೆ ತಗೊಂಡು ನೆನೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿರುವಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಎಷ್ಟು 5ರಿಂದ 6 ಎಸಳು ಬೆಳ್ಳುಳ್ಳಿ ಇದೆಯಲ್ಲ, ಅದನ್ನು ನಾನು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ. ಅರಿಶಿಣ ಪುಡಿ ಮತ್ತು ಆಯಿಲ್ ಹಾಕಿದ್ದು ನಾನು ನಿಮಗೆ ತೋರಿಸಿಲ್ಲ. ಆಯಿಲ್ ಯಾಕೆ ಹಾಕೋದಂದರೆ ಮೇಲ್ಗಡೆ ಉಕ್ಕಿ ಬರಲ್ಲ, ಅದಕ್ಕೋಸ್ಕರ ಆಯಿಲು ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಕ್ಲೋಸ್ ಮಾಡಿಬಿಟ್ಟು ನಾನು 5ರಿಂದ 6 ವಿಷಲ್ ಬರೆಸ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ನುಗ್ಗೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ, ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಜೊತೆಗೆ ನೀರಿಗೆ ಹಾಕಿದ್ದೀನಂದರೆ ಬದನೆಕಾಯಿ ನೀರಿಗೆ ಹಾಕ್ತಾಯಿದ್ರೆ ಬ್ಲಾಕ್ ಆಗುತ್ತೆ, ಅದಕ್ಕೋಸ್ಕರ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟು ಫ್ರೆಂಡ್ಸ್, ನೀವು ನೋಡ್ಬೋದು, ಬಿಸಿ ನೀರಲ್ಲಿ ನಾನು ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬಿಸಿ ನೀರಿಗೆ ಹಾಕೋದು ಯಾಕಂದರೆ ಬೇಗ ಮೆಲ್ಟಾಗೋಗುತ್ತೆ, ಅದಕ್ಕೋಸ್ಕರ ನಮಗೆ ಎಮರ್ಜೆನ್ಸಿಗೆ ಬೇಕಂದರೆ ನಾವು ಅದೇ ಥರ ಹಾಕ್ಕೊಳೋದು. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕ್ಕೊಂಡಿರೋದು. ನೆಕ್ಸ್ಟು ಫ್ರೆಂಡ್ಸ್ ಏನಂದರೆ, ನಾನಿವಾಗ 5ರಿಂದ 6 ವಿಷಲ್ ಆಗಿದೆ. ನೋಡಿ ಬೇಳೆ ಯಾವ ಥರ ಮ್ಯಾಶ್ ಆಗಿ ಬೆಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇವಾಗ ಬೇಳೆ ಎಷ್ಟು ನೀಟಾಗಿ ಬೇಯುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೀವು ನೆಕ್ಸ್ಟು ನೋಡ್ಬೋದು, ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಬೇಗ ನಮಗೆ ಒಂದು 15ರಿಂದ 20 ನಿಮಿಷದೊಳಗಡೆ ಆಗೋಗುತ್ತೆ. ಯಾಕಂದರೆ ಬೇಳೆ ಮುಂಚೆನೇ ಬೇಯಿಸಿಕೊಂಡ್ರು ಬಂದು 5 ನಿಮಿಷಕ್ಕೆ ನೀವು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಲ್ಲ ಹಾಕಿದ್ದೀನಿ, 3 ಥರ ತರಕಾರಿ ಹಾಕಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಾದ್ರೆ ಸಾಂಬಾರು ಪುಡಿ ಹಾಕಿದ್ರ ಮೇಲೂ ನೀವು ಮಿಕ್ಸ್ ಮಾಡ್ಕೊಬೋದು, ಬಟ್ ನಾನು ಇವಾಗ ಹಾಗೆ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಫ್ರೆಂಡ್ಸ್, ನಾನು ಹುಣಸೆ ಹಣ್ಣು ನೆನೆ ಹಾಕಿರೋದು ವೀಡಿಯೋವನ್ನು ನೀರು ಹಾಕಿರೋದು ಹಣ್ಣಿನ ನೀರು ಹಾಕಿರೋದು ವೀಡಿಯೋ ಮಿಸ್ ಆಗಿದೆ, ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ 2ರಿಂದ 3 ಸ್ಪೂನ್. ನಿಮ್ಮ ಖಾರ ಯಾವ ಥರ ಬೇಕು ಆ ಥರ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು 2.25 ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ನಾವು ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೋಸ್ಕರ 2.25 ಸ್ಪೂನ್ ಹಾಕಿದ್ದೀನಿ. ನೋಡಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಯಾವ ಥರ ಉಪ್ಪು ಜಾಸ್ತಿ ತಿನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು, ಕಮ್ಮಿ ತಿನ್ನೋದು ಕಮ್ಮಿ ಹಾಕ್ಕೊಬೋದು. ಆಮೇಲೆ ಸ್ವಲ್ಪ ನಾನು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಸಾಂಬಾರಿಂದ ಅಷ್ಟೊಂದು ಸ್ವಲ್ಪ ನೀರು ಹಾಕ್ಕೊಬೋದು. ನಾನು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಯಾವ ಥರ ಇದೆ ಅಂತ. ಇವಾಗ ನೀವು ಉಪ್ಪು ಖಾರ ಸ್ವಲ್ಪ ನೋಡ್ಕೊಬೋದು, ಬೇಕಾದರೆ ಏನಾದರೂ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡಿ, ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, 2 ವಿಷಲ್ ಹಾಕ್ಸ್ತೀನಿ. ಇವಾಗ ಮತ್ತೊಂದು ಕಡೆ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಸಾಂಬಾರೆಲ್ಲ ವಿಷಲ್ ಆಗಿದೆ. ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಸಾಸಿವೆ ಎಲ್ಲ ಸಿಡಿದ ನಂತರ ನಾನು ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವು, ನೆಕ್ಸ್ಟು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ನಾವು ಒಗ್ಗರಣೆಗೆ ಹಾಕ್ತೀನಿ. ಯಾಕಂದರೆ ಸಾಂಬಾರು ಟೇಸ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತೀನಿ. 1ರಿಂದ 2-3 ನಿಮಿಷ ಈಗ ಇದು ಮಾಡಬೇಕು. ಸ್ವಲ್ಪ ರೋಸ್ಟ್ ಥರ ಆದಮೇಲೆ ನಾವು ಒಗ್ಗರಣೆಗೆ ಹಾಕೋದ್ರಿಂದ ಸಾರು ಸಹಿತ ತುಂಬ ಗಮ್ಮನ್ನುತ್ತೆ. ನೋಡ್ತಾ ಇರ್ಬೋದು ನೀವು. ಇವಾಗ ಆಯಿತು, ನನ್ನಷ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಹಾಕಿದ್ರ ಮೇಲೆ ಅದನ್ನು ಸ್ವಲ್ಪ ಚಿಕ್ಕ ಬಾಣಲೆಯಲ್ಲಿ ಅದಕ್ಕೂ ಸ್ವಲ್ಪ ಸಾಂಬಾರು ತೆಗೆದ್ಬಿಟ್ಟು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫೈನಲಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ.